ಎಲ್ಲರೂ ಜೋರಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಜೋರಾಗಿ ಚಪ್ಪಾಳೆ. PSSM ಮೈಸೂರಿಗೆ ಜೋರಾಗಿ ಚಪ್ಪಾಳೆ. ಸೊ ಸ್ನೇಹಿತರೆ, ಇಲ್ಲಿ ಪ್ರಕೃತಿಯಲ್ಲಿ ಧ್ಯಾನ ಮಾಡೋದಷ್ಟೇ ಓಪನ್ ಏರಲ್ಲಿ ತುಂಬ ಅದ್ಭುತವಾದ ಅನುಭವ ಸಿಕ್ತು ನನಗೆ. ಕಾವೇರಿ ಪಿರಮಿಡ್ ಇನಾಗ್ರೇಷನ್ ಟೈಮಲ್ಲಿ ನಾನು ಬಂದಿರಲಿಲ್ಲ. ನಾವು ಶಂಕುಸ್ಥಾಪನೆ ಮಾಡಬೇಕಾದ್ರೆ ಆವಾಗ ಫೌಂಡೇಶನ್ ಸ್ಟೋನ್ ಇಡಬೇಕಾದ್ರೆ ನಾನು ಬಂದಿದ್ದು. ಪಿಕ್ಚರ್ಸ್ ಎಲ್ಲ ನೋಡ್ತಿದ್ದೆ, ಅಪ್ಡೇಟ್ಸ್ ಎಲ್ಲ ಬರ್ತಾಯಿತ್ತು. ಬಟ್ ಅದ್ಭುತವಾದ ಪಿರಮಿಡ್ ನಿರ್ಮಾಣ ಆಗಿದೆ, ಒಳ್ಳೆ ಎನರ್ಜಿಸ್ ಅಲ್ಲಿ ಧ್ಯಾನ ಮಾಡೋಕ್ಕೆ ನಾನು ಕೂತ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಒಳ್ಳೆ ಮಾದರಿಯ ಮತ್ತು ಒಳ್ಳೆ ಮಾಡೆಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ತುಂಬ ಸಿಂಪಲ್ಲಾಗಿ ತುಂಬ ಎಫೆಕ್ಟಿವ್ ಆಗಿದೆ ಪಿರಮಿಡ್ ಅಂತ ಹೇಳ್ಬೋದು. ಏನು ಇದರಲ್ಲಿ ಅಂದರೆ ಎಲ್ಲರಿಗೂ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಎಕ್ಸಿಕ್ಯೂಷನ್ ಗ್ಲಿಚಸ್ ಇದೆ ಅನ್ನೋದು ಬಿಟ್ಟರೆ ತುಂಬ ಬ್ಯೂಟಿಫುಲ್ ಪಿರಮಿಡ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಫಾಸ್ಟಾಗಿ ಇದನ್ನು ನಿರ್ಮಾಣ ಮಾಡ್ಬೋದು. ಜೊತೆಗೆ ಜಾಸ್ತಿ ಏನು ಟೆಂಪ್ರೇಚರ್ ಸೆಕೆ ಕೂತ್ಕೊಂಡ್ರೆ ಸೆಕೆ ಆಗುತ್ತೆ ಅದು ಇದು ಅಂತ ಏನಿಲ್ಲ. ತುಂಬ ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಟೆಕ್ನಾಲಜಿ ಬಳಸ್ಕೊಂಡು ಒಳ್ಳೆ ಅದ್ಭುತವಾದ ಪಿರಮಿಡ್ ನಿರ್ಮಾಣ ಆಗಿದೆ. ಸೊ ಇದಕ್ಕೆ ಮೊದಲನೇದಾಗಿ ಈ ವಾರ್ಷಿಕೋತ್ಸವದ ಸಮಯದಲ್ಲಿ ನಾವೆಲ್ಲರೂ ಅದಕ್ಕೆ ಕಾರಣಕರ್ತರಾದಂಥ ಚನ್ನಬಸವ ಮತ್ತು ಅನಿತಾ ಮೇಡಮ್ ಮತ್ತು ಎಂಟೈರ್ ಮೈಸೂರು PSSM ತಂಡದವರಿಗೆ ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಯಾಕಂದರೆ ಇಂಥ ಜಾಗದಲ್ಲಿ ಬಂದು ಪಿರಮಿಡ್ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಈಗ ಸಿಟಿ ಲಿಮಿಟ್ಸಲ್ಲಿ ಮಾಡ್ಬೋದು. ಈಗ ನಮ್ಮ ವಿಜಯನಗರ ನಮ್ಮ ಮನೆ ಇದೆ ಬೆಂಗಳೂರಲ್ಲಿ, ಅಲ್ಲಿ ಟೆರೇಸ್ ಮೇಲೆ ನಾವು ಒಂದು ಧ್ಯಾನ ಮಂದಿರ ಮಾಡಿದ್ದೀವಿ. ಬಟ್ ಅದು ಮಾಡೋದಕ್ಕೂ ಇಲ್ಲಿ ಒಂದು ಪಿರಮಿಡ್ ನಿರ್ಮಾಣ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ. ಇದರ ಎಲ್ಲರ ಒಂದು ಸಹಕಾರ ಬೇಕು, ಹೈಯರ್ ಎನರ್ಜೀಸ್ ಬೇಕು ಇದಕ್ಕೆ, ಜೊತೆಗೆ ಹೈಯರ್ ಸಂಕಲ್ಪ ಶಕ್ತಿ ಬೇಕು. ಸೊ ನಿಮ್ಮೆಲ್ಲರ ಒಂದು ಸಂಕಲ್ಪ ಶಕ್ತಿಯಿಂದ ಇದೊಂದು ಪಿರಮಿಡ್ ನಿರ್ಮಾಣ ಆಗಿದೆ. ಆವಾಗವಾಗ ಇಲ್ಲಿ ಕಾರ್ಯಕ್ರಮಗಳು ನಡೆಸ್ತಾ ಇರಬೇಕು, ಇದಕ್ಕೆ ಆವಾಗಲೇ ಜೀವ ತುಂಬೋದು ಅಂತ ಹೇಳ್ಬೋದು. ಏನೇ ಒಂದು ಸಂದರ್ಭಗಳಿರ್ಬೋದು, ಸುಸಂದರ್ಭಗಳು ಮತ್ತು ಯಾವುದೇ ಒಂದು ಕಾರ್ಯಕ್ರಮಗಳು ನಡೆಸ್ತಾ ಇರಬೇಕು ಅಂದಾಗ ಇಲ್ಲಿ ಆವಾಗವಾಗ ಇಲ್ಲಿ ಬಂದು ಧ್ಯಾನ, ಅಖಂಡ ಧ್ಯಾನ ಅಂತ ಇರ್ಬೋದು, ಮತ್ತು 21 days ಪ್ರೋಗ್ರಾಮ್ಸ್ ಇರ್ಬೋದು. ಇಲ್ಲಿ ಬೇಕಾದ್ರೆ ಬಂದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್ 3 days ವೀಕೆಂಡ್ ಪ್ರೋಗ್ರಾಮ್ಸ್ ಅಂತ ಮಾಡ್ಬೋದು. ಈ ಥರ ಸಣ್ಣ ಪುಟ್ಟ ಮಕ್ಕಳ ಸಮ್ಮರ್ ವೆಕೇಷನ್ಸ್ ಅಂತ ಇರ್ಬೋದು. ಈ ಥರದ್ದೆಲ್ಲ ಬಂದು ಇಲ್ಲಿ ಮಾಡೋಕ್ಕೆ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಐಡಿಯಾ, ಒಂದು ವಿಶಿಷ್ಟವಾದ ಒಂದು ಕಾನ್ಸೆಪ್ಟ್ಸ್ನ ತೊಗೊಂಬಂದು ಇದನ್ನು ಬಳಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ. ಯಾಕಂದರೆ ಸ್ನೇಹಿತರೆ, ಪಿರಮಿಡ್ಗಳ ನಿರ್ಮಾಣ ಮಾಡೋದು ಮುಖ್ಯ ಅಲ್ಲ, ಅದನ್ನು ಯಾವಾಗಲೂ ಜೀವ ನೀಡ್ತಾ ಇರಬೇಕು ಮತ್ತು ಎನರ್ಜೀಸ್ ತಗೋತಾ ಇರಬೇಕು, ಎನರ್ಜೀಸ್ ಕೊಡ್ತಾ ಇರಬೇಕು. ರೀಚಾರ್ಜಿಂಗ್ ಸ್ಟೇಷನ್ನು ಮತ್ತು ಅದು ಚಾರ್ಜ್ ಆಗ್ತಾ ಇರುತ್ತೆ, ಪಿರಮಿಡ್ಸ್ ಅಂತ ಹೇಳ್ತಾರೆ. ಅದು ಎರಡೂ ಮಾಡ್ತಾ ಇರಬೇಕು. ಯಾಕಂದರೆ ಇಲ್ಲಿ ಸಂಬಡಿ ಎನಿಬಡಿ ನೋಬಡಿ ಅನ್ನೋ ಥರ ಆಗಬಾರ್ದು. ನಮ್ಮೆಲ್ಲರ ಜವಾಬ್ದಾರಿ ಇದು. ಯಾರ ಜವಾಬ್ದಾರಿ? ನಮ್ಮೆಲ್ಲರ ಜವಾಬ್ದಾರಿ. ಈಗ ನನಗೇನಾದ್ರು ಒಂದು ಐಡಿಯಾ ಬಂತು ಅಂದರೆ ಅದು ಇಂಪ್ಲಿಮೆಂಟ್ ಮಾಡಬೇಕು. ಬರೀ ಮಾತಲ್ಲೇ ಇದ್ದರೆ ಅದು ಕೆಲಸ ಆಗಲ್ಲ. ನಾವು ನನ್ನ ಲೀಡರ್ಶಿಪ್ಪಲ್ಲಿ ನಾನು ನೋಡೋದೇನು ಅಂತ ಹೇಳಿದ್ರೆ, ಹೇಳೋದಕ್ಕಿಂತ ಮಾಡಿ ತೋರಿಸೋದು ಇದೆಯಲ್ಲ ಅದು ಮುಖ್ಯ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವಾಗ ನನಗೆ ತಲೆಯಲ್ಲಿ ಒಂದು ಐಡಿಯಾ ಅಂತ ಒಂದು ಬೀಜದ ಮೂಲಕ ಉತ್ಪತ್ತಿ ಆಯಿತೋ ಅದನ್ನು ಮುಗಿಸ್ಬೇಕು ನಾವು. ಆವಾಗಲೇ ಅದು ಬೇರೆಯವ್ರಿಗೆ ಒಂದು ಮಾದರಿ ಆಗುತ್ತೆ, ಬೇರೆಯವ್ರಿಗೆ ಒಂದು ಪ್ರೇರಣೆ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮೈಸೂರು ಸುತ್ತಮುತ್ತ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಯಾಕಂದರೆ ಮೈಸೂರು ಸುತ್ತಮುತ್ತ ಸಾಕಷ್ಟು ಪಿರಮಿಡ್ಗಳು ನಿರ್ಮಾಣ ಆಯಿತು. ಈಗ ರೀಸೆಂಟಾಗಿ ಶಾಂತಲಾ ಮೇಡಮ್ ಅವರ ಆತ್ಮಶಕ್ತಿ ಪಿರಮಿಡ್ಡು. ಸೊ ಅವ್ರಿಗೂ ಜೋರಾಗಿ ಚಪ್ಪಾಳೆ. ಈ ಮೂಲಕ ನಾವೆಲ್ಲರೂ ಅವರ ಅಭಿನಂದನೆ ಸಲ್ಲಿಸೋಣ. ಜೊತೆಗೆ ಅವರು ಸಾಕಷ್ಟು ಆನ್ಲೈನ್ ಕಾರ್ಯಕ್ರಮಗಳು, ಬೇರೆ ಬೇರೆ ಕ್ಲಾಸಸ್ಸು ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಒಂದು ದೃಢ ನಿಷ್ಠೆ ಬೇಕು ಮತ್ತು ಅದಕ್ಕೆ ಒಂದು ಸಂಕಲ್ಪ ಬೇಕು, ನಾವು ಮಾಡ್ತೀವಿ ಅನ್ನೋದು.
ಸೊ ಜೊತೆಗೆ ಇಲ್ಲಿ ಪಾರ್ಕ್ಗಳಲ್ಲಿ ನಟರಾಜ್ ಸರ್ ಅವರು ಮಾಡ್ತಾ ಇದ್ದಾರೆ. ಆ ಥರ ಒಂದೊಂದು ವಿಶಿಷ್ಟವಾದ ಕಾರ್ಯಕ್ರಮಗಳು ನಾವು ಮಾಡ್ಬೋದು. ಈಗ ಬೆಂಗಳೂರಲ್ಲಿ ರೀಸೆಂಟಾಗಿ ಪೈಮಾ ಟೀಮ್ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಭಾನುವಾರನೂ ಸಹ ಕಬ್ಬನ್ ಪಾರ್ಕಲ್ಲಿ ಹೋಗಿ ಆರ್ ಯು ಬ್ರೀದಿಂಗ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ನೀವು ಉಸಿರಾಡ್ತಾ ಇದ್ದೀರಾ ಅಂತ ಕೇಳೋದು, ಆಮೇಲೆ ಅದನ್ನು ಉಸಿರು ಬಗ್ಗೆ ಅರಿವನ್ನು ಮೂಡಿಸೋದು, ಮತ್ತು ಅಲ್ಲೇ ಅದೆಲ್ಲ ಗುಂಪವ್ರನ್ನೆಲ್ಲ ಕರ್ಕೊಂಡ್ಬಂದು ಒಂದು ಕಡೆಗೆ ಸೇರಿಸ್ಬಿಟ್ಟು ಅವ್ರನ್ನ ಧ್ಯಾನ ಹೇಳ್ಕೊಡೋದು ಅಂತ. ಸೊ ಆ ಥರ ಸ್ನೇಹಿತರೆ ಸಾಕಷ್ಟು ವಿಶಿಷ್ಟವಾದ ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ಬೋದು. ಈಗ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಫ್ಕೋರ್ಸ್ ನನ್ನ ಧ್ಯಾನದ ಜೀವನ ಹೇಳಬೇಕು ಅಂತ ಹೇಳಿದ್ರೆ 2009ನೇ ಇಸ್ವಿಯಲ್ಲಿ ಪತ್ರಿಜಿಯವರ ಒಂದು ಭೇಟಿ ಆದಮೇಲೆ ನನಗೆ ಬೇರೆ ಜನ್ಮನೇ ಸಿಕ್ತು ಅಂತ ಹೇಳ್ಬೋದು. ನನಗೆ ಈ ಜನ್ಮದಲ್ಲಿ ಏನೇನು ನಾನು ಮಾಡೋಕ್ಕಾಗದೇ ಇರೋವಂಥ ಕಾರ್ಯಕ್ರಮಗಳು ಏನೇನು ಕಾರ್ಯಗಳಿದ್ವೋ ಅದೆಲ್ಲ ಮಾಡೋಕ್ಕೆ ಒಂದು ಅವಕಾಶ ಆಯಿತು. ಯಾಕಂದ್ರೆ ನಾನು ಬರೀ ಒಂದು ಬಿಸ್ನೆಸ್ ಮೆನ್ ಥರ ಇದ್ದೆ. ನನ್ನ ಜೀವನ ಆಯಿತು, ಬಿಸ್ನೆಸ್ ಆಯಿತು. ಬಟ್ ಕೆಲವೊಂದು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋಕ್ಕೆ ಒಂದು ಒಲವಿತ್ತು, ಮತ್ತು ಏನೋ ಒಂದು ಹಠ ಇತ್ತು. ಬುಕ್ಗಳು ಓದಬೇಕು, ತಿಳ್ಕೊಬೇಕು ಇನ್ನೂ ಹವ್ಯಾಸ ಇತ್ತು. ಬಟ್ ಪತ್ರಿಜಿಯವ್ರನ್ನ ಯಾವಾಗ ನಾನು ಭೇಟಿ ಮಾಡಿದ್ನೋ, ಈ ಥರನೂ ಒಂದು ಆಧ್ಯಾತ್ಮಿಕ ಮಾರ್ಗ ಇದೆಯಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಆವಾಗಿಂದ ನನಗೆ ಸಾಕಷ್ಟು ಪ್ರೇರಣೆ ಸಿಕ್ತು. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲದರಲ್ಲೂ ಎಲ್ಲ ರಂಗದಲ್ಲೂ ನಾವು ಕಲಿಬೇಕು ಅನ್ನೋದು ಪತ್ರಿಜಿಯವರ ಒಂದು ಮಾರ್ಗದರ್ಶನದಲ್ಲಿ ನನಗೆ ಗೊತ್ತಾಯಿತು. ಯಾಕಂದರೆ ಅವರು ಸಂಗೀತ, ನೃತ್ಯ, ಧ್ಯಾನ, ಕಲಾಕೃತಿ ಮತ್ತು ಸೇವೆ, ಅಡುಗೆ ಮಾಡೋದು ಕಲಿಯೋದ್ರಿಂದ ಹಿಡಿದು, ಸೇವೆ ಮಾಡೋದ್ರಿಂದ ಹಿಡಿದು, ಒಂದು ಕೊಳಲು ನುಡಿಸೋದ್ರಿಂದ ಹಿಡಿದು, ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು, ಆರ್ಟ್ಗೆ ಸಪೋರ್ಟ್ ಮಾಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಅವರು ಎತ್ತಿದ ಕೈ. ಕ್ರೀಡೆಗಳಲ್ಲೂ ಅವ್ರು ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅವಾಗ ಏನೇನು ತೋರಿಸಿದ್ರು, ಕ್ರಿಕೆಟ್ ಆಡ್ತಾಯಿದ್ರು, ಆಯಿತಾ. ಸೊ ನಾವು ಕ್ರಿಕೆಟ್ ಆಡೋಕ್ಕೆ ನಮಗೆ ಈಗ ಬ್ಯಾಡ್ಮಿಂಟನ್ ಆಡ್ತೀನಿ, ಈಗ ಶುರು ಮಾಡ್ಕೊಂಡು ವಾರಕ್ಕೆ 3 ದಿನ ನಾವು 10:30 11:30 12 ಗಂಟೆವರೆಗೂ ಆಡ್ತೀವಿ, ನಾನು ನನ್ನ ಮಗ ಮತ್ತು ಎಷ್ಟೊಂದು ದೊಡ್ಡ ಟೀಮ್ ಇದೆ. ಸೊ ಸಂಗೀತ ಅಂತ ಹೇಳ್ಬಿಟ್ಟು ಈಗ ಗಣೇಶ್ ಸರ್ ಹತ್ರ ಈಗ ವೈಲಿನ್ ಕಲಿಯೋಕ್ಕೆ ನಾನು ಶುರು ಮಾಡಿದ್ದೀನಿ. ಸೊ ಸುಮಾರು ಒಂದೂವರೆ ವರ್ಷದಿಂದ. ಆಮೇಲೆ ಸರ್ ಅವರ ಸೊಸೆ ಸೌಮ್ಯ ಮೇಡಮ್ ಹತ್ರ ನಾನು ವೋಕಲ್ ಕಲೀಲಿಕ್ಕೆ ಈಗ ಶುರು ಮಾಡಿದ್ದೀವಿ ಕರ್ನಾಟಕಲ್ಲಿ. ಸೊ ಈ ಥರ ಯಾರು ಏನು ಬೇಕಾದ್ರೂ ಮಾಡ್ಬೋದು, ನಾವು ಡ್ಯಾನ್ಸ್ ಮಾಡ್ಬೋದು, ಹಿಮಾಲಯನ್ ಟ್ರೆಕ್ಕಿಂಗ್ ಹೋಗ್ತೀವಿ ವರ್ಷಕ್ಕೆ ಒಂದ್ಸತಿ. ಸೊ ಈ ಥರ ಸ್ನೇಹಿತರೆ ಎಲ್ಲನೂ ಮಾಡ್ಬೋದು. ಬಟ್ ಏನಾಗಿದೆ, ನಾವು ಧ್ಯಾನಕ್ಕೆ ಬಂದ ಮೇಲೆ ಎಲ್ಲ ಓಪನ್ ಅಪ್ ಆಗುತ್ತೆ. ಈ ಚಿಕ್ಕ ಮಗು ಥರ ಎನರ್ಜಿ ಯಾವ ಥರ ಇರುತ್ತೆ ಆ ಥರ ಆಗುತ್ತೆ ನಮ್ಮೆಲ್ಲರಿಗೂ. ನಿಮ್ಗೆಲ್ಲರೂ ಆ ಥರ ಅನುಭವ ಆಗ್ತಾ ಇದೆಯಾ ಇಲ್ವಾ? ಎಲ್ಲರೂ ಮಾಡ್ಬೋದಾ ಇಲ್ವಾ? ಸೊ ಏನು ಬೇಕಾದ್ರೂ ಮಾಡ್ಬೋದು. ಯಾವುದೂ ಮೈಂಡಿಗೆ ನಾವು ಹೇಳ್ಬೇಕಷ್ಟೇ, ಮೈಂಡ್ ಬಾಡಿಗೆ ಹೇಳುತ್ತೆ. ನನ್ನ ಒಂದು ಸಣ್ಣ ಅನುಭವ ಹೇಳ್ತೀನಿ. ಏನಾಯಿತು ಅಂದರೆ 3 ವರ್ಷದ ಹಿಂದೆ ಒಂದು ಡಿಫಿಕಲ್ಟ್ ಟ್ರೆಕ್ಕಿಗೆ ಹೋದ್ವಿ ನಾವು. ಯೂಶ್ವಲಿ ವಿಂಟರಲ್ಲಿ ಟ್ರೆಕ್ಕಿಂಗ್ ಹೋಗ್ತೀವಿ. ವಿಂಟರ್ ಟ್ರೆಕ್ಕಿಂಗ್ ಅಂತ ಹೇಳಿದ್ರೆ ಈ ಚಳಿಗಾಲದಲ್ಲಿ ಹಿಮಾಲಯಕ್ಕೆ ಹೋಗೋದು. ಆವಾಗ -15 -20 ಇರುತ್ತೆ ಟೆಂಪ್ರೇಚರ್. ನಾವೆಲ್ಲ ಟೆಂಟ್ಗಳಲ್ಲಿ ಮಲಗ್ತೀವಿ. ಒಂದು ತುಂಬ ಡಿಫಿಕಲ್ಟ್ ಆಗಿರೋ ಟ್ರೆಕ್ಕಿಗೆ ನಾವು ಹೋಗಿದ್ದು ಕುವಾರಿ ಪಾಸ್ ಅಂತ. ನನಗೆ ಆವಾಗ ಹುಷಾರಿಲ್ಲ. ಆ ಸಮಿಟ್ ದಿನ 15 ತಾಸು ನಾವು ಟ್ರೆಕ್ ಮಾಡಬೇಕು, ಮೇಲೆ ಹೋಗಬೇಕು ಮತ್ತು ವಾಪಸ್ ಬರೋಷ್ಟು 15 ಅವರ್ಸ್ ಆಗುತ್ತೆ ಆಲ್ಮೋಸ್ಟು. ಅಷ್ಟು ಅವರ್ಸ್ ನಾವು ಟ್ರೆಕ್ ಮಾಡ್ಕೊಂಡು ಬರಬೇಕು. ನನಗೆ ಕ್ಯಾಂಪ್ ಸೈಟಿಂದ ಆಚೆ ಬರೋಷ್ಟರಲ್ಲೇ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ತಲೆನೋವು ಬಂದುಬಿಟ್ಟಿತ್ತು, ಹುಷಾರಿರಲಿಲ್ಲ. ಆಮೇಲೆ ನನ್ನ ವೈಫಿಗೆ ನಾನು ನೋಡಿದೆ, ಅವರು ಫಿಟ್ಟಾಗಿದ್ದಾರೆ. ಸೊ ನಾನು ಸ್ಟಾಪ್ ಮಾಡಿದ್ರೆ ಅವರು ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಏನಾರು ಆಗಲಿ ಪರವಾಗಿಲ್ಲ ನೀನು ನಡಿ ಅಂತ ಹೇಳ್ಬಿಟ್ಟು ಬಾಡಿಗೆ ಮೈಂಡಿಗೆ ಕಮೆಂಟ್ ಕೊಟ್ಟಿದ್ದಷ್ಟೇ. ಸೊ ಆಮೇಲೆ ಅರ್ಧ ದಾರಿಯಲ್ಲಿ ಮತ್ತೆ ನಿಲ್ಲಿಸಿದ್ರು. ಈ ಪಾಯಿಂಟಿಂದ ಇನ್ನೂ ಅರ್ಧ ಇದೆ, ನೀವು ಯಾರು ರಿಟರ್ನ್ ಆಗೋರು ಆಗ್ಬೋದು, ಇಲ್ಲಾಂದರೆ ಇಲ್ಲಿಂದ ಮತ್ತೆ 3 ಅವರ್ಸ್ ಹೋಗೋಕ್ಕೆ 3 ಅವರ್ಸ್ ಬರೋಕ್ಕಾಗತ್ತೆ ಅಂತ ಹೇಳಿದ್ರು. ಆಮೇಲೆ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಬಟ್ ಮತ್ತೆ ಆಯಿತು, ಬಾಡಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ, ಮೈಂಡು ಕೂತ್ಕೊಂಡ್ಬಿಡು ವಾಪಸ್ ಹೋಗ್ಬಿಡು ಅಂತ ಹೇಳ್ತಾ ಇದೆ ಅಂತ. ಆಮೇಲೆ ಒಂದು 2 ಮಿನಿಟ್ಸ್ ಹಂಗೆ ಜಸ್ಟ್ ಕಣ್ಣು ಮುಚ್ಕೊಂಡು ನಿಂತ್ಕೊಂಡೆ. ಆಮೇಲೆ ಒಂದು ಕ್ಯಾಪ್ ಹಾಕ್ಕೊಂಡೆ, ನಡಿ ಏನಾರ ಆಗಲಿ ಹೋಗೋಣ ಅಂತ. ಬೆಳಿಗ್ಗೆ ನಾವು 5 ಗಂಟೆಗೆ ಶುರು ಮಾಡಿದ್ದು, ಸಂಜೆ ಬಂದಾಗ ಮತ್ತೆ 4:30-5 ಗಂಟೆ ಆಯಿತಾ. ಏನೂ ತಿಂಡಿ ಇಲ್ಲ, ಲೈಟಾಗಿ ಏನೋ ಒಂದು ಫ್ರೂಟು ಮತ್ತು ಜ್ಯೂಸ್ ತೊಗೊಂಡು ಆ ಹೈಟಲ್ಲಿ ಹತ್ತೋದೇನೋ ಅಂದರೆ 1 ಕಿಲೋಮೀಟ್ರ್ ಟ್ರೆಕ್ ಮಾಡೋದು, ಇಲ್ಲಿ 10 ಕಿಲೋಮೀಟ್ರ್ ಟ್ರೆಕ್ ಮಾಡೋಷ್ಟು ಕಷ್ಟಕರವಾದದ್ದು. ಯಾಕಂದರೆ ಹೈಟ್ ಇರುತ್ತೆ, ಆಲ್ಟಿಟ್ಯೂಡಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ಸ್ನೇಹಿತರೆ, ಆವಾಗ ನಾನು ಕಂಡುಕೊಂಡಿದ್ದೇನು ಅಂತ ಹೇಳಿದ್ರೆ, ಬಾಡಿನ ಯಾವ ಥರ ಬೇಕಾದ್ರೂ ನಾವು ನಿಯಂತ್ರಿಸ್ಬೋದು. ನಮ್ಮ ಮನಸ್ಸನ್ನು ನಿಯಂತ್ರಿಸಿದ್ರೆ ಬಾಡಿ ಆಟೋಮೆಟಿಕ್ಕಾಗಿ ಕೇಳುತ್ತೆ. ಮನಸ್ಸೇನು ಮಾಡ್ತಾ ಇರುತ್ತೆ ಅಂದರೆ ನಮಗೆ ಹೇಳ್ತಾ ಇರ್ತೇವೆ, ನಿನ್ನ ಕೈಯಲ್ಲಿ ಆಗಲ್ಲ ಕಣೋ, ನೀನು ಸುಮ್ಮನೆ ಕೂತ್ಕೊಂಡ್ಬಿಡು,
ನಿನಗೆ ವಾಪಸ್ ಹೋಗ್ಬಿಡು, ಈ ಥರದ್ದೆಲ್ಲ ಹೇಳ್ತಾ ಇರುತ್ತೆ ಬಾಡಿ. ನಮಗೆಲ್ಲರಿಗೂ ಕೇಳಿಸ್ಕೊಳ್ತಾ ಇರೋಕ್ಕೆ ನಮ್ಮ ಆ ಸೂಕ್ಷ್ಮತೆ ಬೆಳೆಸ್ಕೋಬೇಕು ನಾವು ಅಷ್ಟೇ. ಯಾಕೆ ನಾನು ಕುಗ್ತಾ ಇದ್ದೀನಿ, ಯಾಕೆ ನನಗೆ ನೆಗೆಟಿವ್ ಬರ್ತಾ ಇದೆ, ಯಾಕೆ ನನಗೆ ಅಸಿಡಿಟಿ ಜಾಸ್ತಿ ಆಯಿತು, ಯಾಕೆ ನನಗೆ ಎದೆ ಹೊಡ್ಕೊಳ್ತಾ ಇದೆ, ಯಾಕೆ ನಂಗೆ ತಲೆನೋವು ಬಂತು, ಕತ್ತು ನೋವು ಯಾಕೆ ಬಂತು, ಇದೆಲ್ಲ ಯಾಕೆ ಬರ್ತಾ ಇರುತ್ತೆ ಅಂದರೆ ಮನಸ್ಸು ಏನೋ ಒಂದು ನೆಗೆಟಿವಿಟಿನ ಕಾಡ್ತಾ ಇರುತ್ತೆ. ಸೊ ಸ್ನೇಹಿತರೆ, ಇದು ನನಗೆ ಪ್ರತ್ಯಕ್ಷವಾಗಿ ಆದಂಥ ಅನುಭವದಿಂದ ನನಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಎಕ್ಸ್ಟ್ರೀಮ್ ಕಂಡೀಷನಲ್ಲೂ ಆಗದೇ ಇಲ್ಲ, ಕಾಲೇ ಎತ್ತಿ ಇಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲೂ ನಾವು ಮುಂದುವರಿಬೋದು ಜೀವನದಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಧ್ಯಾನದಿಂದ ಅದೆಲ್ಲ ಸಾಧ್ಯ ನಮ್ಗೆ, ಯಾಕಂದರೆ ಅರಿವಿನಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು. ಸೊ ಇದೊಂದು ನನ್ನ ಒಂದು ಅನುಭವದಿಂದ ಬೇರೆ ಏನು ನಡೀತಾ ಇದೆ ಅನ್ನೋದಕ್ಕೆ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ನಾನು ಹೇಳೋದೇನು ಅಂದರೆ, ಇಲ್ಲಿ ಈ ಥರ ಕಾರ್ಯಕ್ರಮಗಳು ಬರೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ಸೈಂಟಿಫಿಕ್ ಆಗಿ ನಮ್ಮ ಎಲ್ಲ ದೇಹದ ಎಲ್ಲ ಜೀವಾಣುಗಳಲ್ಲಿ ಈ DNA ಅಂತ ಇರುತ್ತೆ. DNA ಅಂದರೆ ಏನು ಗೊತ್ತಾ, ನಮ್ಮ ಕರ್ಮಗಳು ಎಲ್ಲದರಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ನಾವು ಹುಟ್ಟಿದಾಗಿಂದ ಇದುವರೆಗೂ ನಾವು ಏನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಪೂರ್ವ ಜನ್ಮದ ಎಲ್ಲ ಕರ್ಮಗಳು ಆ DNA ಸ್ಟೋರ್ ಆಗಿರುತ್ತೆ. ಈಗ ಮೊಬೈಲಲ್ಲಿ ಯಾವ ಥರ ಒಂದು ಸಾಫ್ಟ್ವೇರ್ ಆನ್ ಮಾಡಿದ್ರೆ ಅದೇ ಥರ ಅದು ವರ್ತಿಸುತ್ತಲ್ಲ, ಆ ಥರ ನಮ್ಮ ಸಾಫ್ಟ್ವೇರ್ ಎಲ್ಲ ಇದರಲ್ಲಿರುತ್ತೆ. ಸೊ ಇಂಥ ಕಡೆ ನಾವೆಲ್ಲ ಧ್ಯಾನ ಮಾಡಿದಾಗ ಆ DNA ಎಲ್ಲ ಆ ಪ್ರೋಗ್ರಾಮ್ ಹಳೆದೆಲ್ಲ ವೈಪ್ ಆಗಿ ಹೊಸ ಪ್ರೋಗ್ರಾಮ್ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮಗೆ ಬರುತ್ತೆ. ಅಂದರೆ ನಮ್ಮ ಜೀವನದ ನಿರ್ಮಾಣ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಥರ ಕಾರ್ಯಕ್ರಮಗಳು ನಾವು ಅಟೆಂಡ್ ಮಾಡಬೇಕು. ಸೊ ಈ ನಿಮ್ಮ ಬಂದಿದ್ದಂಥ ನಿಮ್ಮೆಲ್ಲರಿಗೂ ಜೋರಾಗಿ ಚಪ್ಪಾಳೆ. ಯಾಕಂದರೆ ತುಂಬ ಈಸಿಯಾಗಿ ನಾವು ಕರ್ಮಗಳನ್ನು ಕಳಿಬೋದು. ಈ ತುಂಬ ಈಸಿಯಾಗಿ ನಾವು ಮತ್ತೆ ಪೇಂಟ್ ಹೊಡೆದಂಗೆ ವೈಟ್ ವಾಶ್ ಮಾಡಿದ್ರೆ ಏನಾಗುತ್ತೆ, ಏನು ಬೇಕಾದ್ರೂ ಬರೀಬೋದು ನಾವು. ಸೊ DNA ಲೆವೆಲ್ ಪ್ರೋಗ್ರಾಮಿಂಗ್ ಆಗುತ್ತೆ. ಎಲ್ಲೆಲ್ಲ ಇವತ್ತೆಲ್ಲ ನೀವು ಕೇಳಿರ್ತೀರ DNA ಕೋಡಿಂಗ್, DNA ಆಕ್ಟಿವೇಶನ್, ಅವು ಇವು ಅಂತ. ಯಾವ DNA ಆಕ್ಟಿವೇಶನ್ ಎಲ್ಲ ಇಲ್ಲೇ ಆಗುತ್ತೆ. PSSM ಅಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಪ್ರೋಗ್ರಾಮ್ ಎಲ್ಲ ಇಲ್ಲೇ ನಡೆಯುತ್ತೆ. ಸಂಗೀತದ ಜೊತೆಗೆ ಸಾಮೂಹಿಕವಾಗಿ ಪಿರಮಿಡ್ ಜೊತೆ ಪ್ರಕೃತಿಯಲ್ಲಿ ಧ್ಯಾನ ಮಾಡಿಬಿಟ್ರೆ ಅದರಷ್ಟು ಅಡ್ವಾನ್ಸ್ ಕೋರ್ಸ್ ಇನ್ಯಾವುದೂ ಇಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ಎಲ್ಲೂ ಯಾವ ಕಾರಣಕ್ಕೂ ಇಂಥ ಕಾರ್ಯಕ್ರಮಗಳನ್ನ ಮಿಸ್ ಮಾಡೋಂಗಿಲ್ಲ. ಏನೇ ಕಾರ್ಯಕ್ರಮಗಳಿರಲಿ. ಈಗ ನನಗೆ ಯಾಕೆ ಇಲ್ಲಿ ಬರಬೇಕಾಗಿತ್ತು, ನಾನು ಬೆಂಗಳೂರಿಂದ ಬಿಟ್ಟು ಸರ್ ಯಾಕೆ ಬಂದರು, ಅವ್ರು ಬೇರೆ ಕಡೆ ಪ್ರೋಗ್ರಾಮ್ ಒಪ್ಕೊಂಡಿದ್ರು, ಮತ್ತೆ ಕಡೆಗೆ ಇಲ್ಲಿ ಬಂದರು. ಯಾಕಂದರೆ ಅದು ಮುಖ್ಯ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ನಮಗೆಲ್ಲರಿಗೂ. ಆಮೇಲೆ ಸ್ನೇಹಿತರೆ, ಈಗ ಅಷ್ಟೇ ಪಿರಮಿಡ್ ಮೆಡಿಟೇಷನ್ ಚಾನಲ್ ನೀವೆಲ್ಲ ಗೊತ್ತಿರೋ, ಎಷ್ಟು ಜನ ನೋಡ್ತೀರಾ PMC ಕನ್ನಡ? ಸೊ PMC ಕನ್ನಡ ಪ್ರಚಾರ ಮತ್ತು ಅದಕ್ಕೆ ಜೀರ್ಣೋದ್ಧಾರ ನಮ್ಮೆಲ್ಲರ ಜವಾಬ್ದಾರಿ. ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂದರೆ, ಪ್ರತಿಯೊಬ್ಬರು ಒಂದು 100 ರೂಪೀಸ್ ಆದರೂ ಅದಕ್ಕೆ ಕೊಡುಗೆ ಕೊಡಬೇಕು ಅನ್ನೋದು ತಿಂಗಳಿಗೆ ನಾನು ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆ್ಯಸ್ ಐ ಸ್ಪೀಕ್ ಐ ಆಲ್ಸೋ ಡೂ. ನಾನು ಏನು ಹೇಳ್ತೀನಿ ಅದನ್ನು ಮಾಡ್ತಾ ಇರ್ತೀನಿ. ನಾವು ಹೇಳ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾವೆಲ್ಲರೂ ಮಾಡಬೇಕು ಅನ್ನೋದು ಮುಖ್ಯವಾದ ಕೆಲಸ. ಯಾಕಂದರೆ PMC ಚಾನಲ್ಲು ನೋಡಿ, ಶ್ರೀನಿವಾಸ್ ಸರ್ ಇಲ್ಲಿ ಬಂದಿದ್ದಾರೆ ಕವರ್ ಮಾಡೋಕ್ಕೆ, ಲೈವ್ ನಡೀತಾ ಇದೆ. ಎಲ್ಲರೂ ಯಾರೊಬ್ಬರು ಇದರಿಂದ ಒಂದು ಲಾಭ ಪಡ್ಕೊಂಡಿದ್ದೀರಾ, PMCನ ನೋಡ್ತಾ ಇದ್ದೀರಾ, ನಮ್ಮೆಲ್ಲರ ಒಂದು ಹೊಣೆ, ಒಂದು ಜವಾಬ್ದಾರಿ ಏನಂದರೆ 100 ರೂಪಾಯಿ ನಮ್ಮ ಕೈಯಿಂದ ನಾವು ತಿಂಗಳಿಗೆ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಈ ಸಂಸ್ಥೆ ಏನಾಗಿದೆ ಅಂದರೆ, ಈಗ ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನಲ್ ಟ್ರಸ್ಟ್ ಅಂತ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಇದು ಅದ್ಭುತವಾದ ಒಂದು ಕಾರ್ಪೊರೇಟ್ ಶೈಲಿಯ ಒಂದು ಸಂಸ್ಥೆ ನಿರ್ಮಾಣ ಮಾಡಿದ್ದೀವಿ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಯಾವುದೋ ಲಾಭರಹಿತ, ಅಂದರೆ ಲಾಭಕ್ಕೆ ಮಾಡುವಂಥ ಸಂಸ್ಥೆ ಅಲ್ಲ, ಲಾಭರಹಿತ ಸಂಸ್ಥೆ ಅಂತ ಹೇಳ್ಬಿಟ್ಟು ಹೇಳೋದು. NGO ಅಂತ ಹೇಳ್ತಾರೆ, ನಾನ್ ಗೌರ್ಮೆಂಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಸೊ ಇದು ಏನಪ್ಪ ಮಾಡುತ್ತೆ ಅಂದರೆ, ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡೋದು, ಶಾಕಾಹಾರ ಜಗತ್ತನ್ನು ನಿರ್ಮಾಣ ಮಾಡೋದು, PSSMನ ಪತ್ರಿಜಿಯವರ ಮೂಲ ಸ್ತಂಭಗಳನ್ನು ಎಲ್ಲ ಕಡೆ ಪ್ರಚಾರ ಮಾಡೋ ಕೆಲಸ ಮಾಡ್ತಾ ಇದೆ ಇದು. ಜೊತೆಗೆ ರೀಸೆಂಟಾಗಿ ಇದಕ್ಕೆ ಜೋಡಣೆ ಆಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಧ್ಯಾನ ಕಸ್ತೂರಿ ಸಹ ಇದಕ್ಕೆ ಜೋಡಣೆ ಆಗಿದೆ ಈಗ. ಸೊ ಜೋರಾಗಿ ಚಪ್ಪಾಳೆ ಧ್ಯಾನ ಕಸ್ತೂರಿ ಮತ್ತು ಡಾಕ್ಟರ್ ಸತ್ಯನಾರಾಯಣ್ ಸರ್ ಅವ್ರಿಗೆ. ಅವರು ರೀಸೆಂಟಾಗಿ ಧ್ಯಾನ ಕಸ್ತೂರಿಯ ಜವಾಬ್ದಾರಿ ಮತ್ತು ಧ್ಯಾನ PMCಗೂ ಬಂದು ಅವರು ತಮ್ಮ ಸೇವನೆ ಸಲ್ಲಿಸ್ತಾ ಇದ್ದಾರೆ. ಸೊ ಧ್ಯಾನ ಕಸ್ತೂರಿನೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಅಂತ ನಾನು ಈ ಮೂಲಕ ಕೇಳ್ತೀನಿ. ಕೆಲವೊಂದು ತಾಂತ್ರಿಕ ಕೊರತೆಗಳು ಇದ್ವು, ಬಟ್ ಇನ್ಮೇಲೆ ಇದೆಲ್ಲ ಇಂಪ್ರೂವ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಗೆ ಸಿಗದೇ ಇರ್ಬೋದು, ಅದಕ್ಕೆಲ್ಲ ವಾಲಂಟಿಯರ್ಸ್ನ ರೆಡಿ ಮಾಡಿ
ಅದಕ್ಕೆ ಕಂಪ್ಲೇಂಟ್ಸು ಗ್ರೀವಿಯನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ರಿಸೀವ್ ಮಾಡೋಕ್ಕೆ ಈಗ ಶೀಘ್ರದಲ್ಲೇ ನಾವು ಒಂದು ಡೆಡಿಕೇಟೆಡ್ ಫೋನ್ ನಂಬರ್ನ ನಾವು ಅನೌನ್ಸ್ ಮಾಡ್ತೀವಿ. ಸೊ ಏನೇ ಇದ್ರು ಕಂಪ್ಲೇಂಟ್ಸನ್ನ ಅಲ್ಲಿ ಅನೌನ್ಸ್ ಮಾಡಿ ಅಲ್ಲಿಂದ ಧ್ಯಾನ ಕಸ್ತೂರಿನ ಬೆಳೆಸಬೇಕು ಅಂತ. ಯಾಕಂದರೆ ಅದರಲ್ಲಿ ಕೆಲವೊಂದು ಜಾಹೀರಾತನ್ನು ಅಂದರೆ ಸಾತ್ವಿಕ ಸೇವೆ ಮತ್ತು ಪದಾರ್ಥಗಳ ಒಂದು ಜಾಹೀರಾತನ್ನು ನೀವು ಕೊಡ್ಬೋದು ಇನ್ಮೇಲೆ. ಯಾಕಂದರೆ ನಡೆಸ್ಬೇಕಲ್ಲ, ತಿಂಗಳಾದರೆ ನಾವು 60,000 to 70,000 ಅದಕ್ಕೆ ನಾವು ಖರ್ಚನ್ನ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಧ್ಯಾನ ಕಸ್ತೂರಿಯಿಂದ ಧ್ಯಾನ ಪ್ರಚಾರ ಮಾಡಬೇಕು ಅಂತ. ಸೊ ಇದು ಎರಡನೆಯ ಒಂದು ಅಪ್ಡೇಟು ಸ್ನೇಹಿತರೆ. ಇದು ಇನ್ನೂ ಸಾಕಷ್ಟು ಮಾಹಿತಿ ಏನಪ್ಪ ಅಂದರೆ ನಮ್ಮ PMC ಕಚೇರಿಯಲ್ಲಿ ಎಲ್ಲ ಕಂಪ್ಯೂಟರ್ಸು ಲೇಟೆಸ್ಟ್ ಹಾಕ್ಬಿಟ್ಟು ಲೇಟೆಸ್ಟ್ ಸಾಫ್ಟ್ವೇರು ಲೇಟೆಸ್ಟು ಇದೆಲ್ಲ ಮಾಡಿ ನಾವು ವಾಲಂಟಿಯರ್ಸ್ನ ಹುಡುಕ್ತಾ ಇದ್ದೀವಿ. ಯಾರಾದರೂ ಇಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಆಸಕ್ತಿ ಇರೋರು ಯಾರು ಇದ್ದರೆ, ಕಲ್ತ್ಕೊಳ್ಳೋಕ್ಕೆ ಆಸಕ್ತಿ ಇತ್ತು ಅಂದರೆ ನಾವು ಟ್ರೈನಿಂಗ್ ಕೊಡ್ತೀವಿ. ಆವಾಗ ನಿಮ್ಮನೆಯಲ್ಲೇ ಕಂಪ್ಯೂಟರಲ್ಲಿ ಕೂತ್ಕೊಂಡು ನೀವು ಟ್ರೈನ್ ಮಾಡ್ಬೋದು. ಮತ್ತು PMCಗೆ ಸೇವೆ ಸಲ್ಲಿಸೋಕ್ಕೆ ಯಾರಾದರೂ ಫೋನ್ ಕಾಲ್ಸ್ ಮಾಡೋಕ್ಕೆ ವಾಲಂಟಿಯರ್ಸಿಗೆ ಯಾರಾದ್ರು ಮಾಡ್ತೀನಿ ಅಂದರೆ ನೀವು ಸೇವೆ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು. ಇಲ್ಲಾಂದರೆ ಕಂಟೆಂಟನ್ನು ಪತ್ರಿಜಿಯವರ ಎಷ್ಟೊಂದು ವಿಡಿಯೋಗಳಿದೆ ಅದನ್ನೆಲ್ಲ ಕನ್ನಡಕ್ಕೆ ಅನುವಾದ ಮಾಡೋಕ್ಕೆ ಸೇವೆ ಸಲ್ಲಿಸೋಕ್ಕೆ ಯಾರು ಮಹಿಳೆಯರು ಪ್ರತ್ಯೇಕವಾಗಿ ಯಾರು ಮಾಡೋಕ್ಕೆ ರೆಡಿ ಇದ್ದರೆ ಅದೆಲ್ಲ ನೀವೆಲ್ಲ ದಯವಿಟ್ಟು ಮಾಡಿ ಅಂತ ಹೇಳ್ತೀನಿ. ಇಂಥದೇ ಅಂತಲ್ಲ, ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ ಆ ಎಲ್ಲ ಸೇವೆನೂ ನೀವು PMCಗೆ ಸಲ್ಲಿಸ್ಬೋದು. ಯಾಕಂದರೆ ಎಲ್ಲವನ್ನೂ ಸಂಬಳಕ್ಕೆ ತಗೊಂಡೆ ನಾವು ಸ್ಟಾಫ್ನ ತಗೊಂಡು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಎಲ್ಲರೂ PMC ಮತ್ತು PSSM ಲಾಭಾನ್ವಿತರು ನಾವೆಲ್ಲ, ಹೌದಾ ಇಲ್ವಾ? ಸೊ ನಾನು ಸಹ ಒಂದು ಸೇವಾ ಮಾರ್ಗದಲ್ಲಿ ಅಂದರೆ ಆ್ಯಸ್ ಎ ವರ್ಕಿಂಗ್ ಆ್ಯಕ್ಟಿಂಗ್ MD ಥರ ವರ್ಕ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ PMCಗೆ ಅಂತ ಹೇಳಲಿಕ್ಕೆ. ಯಾಕಂದ್ರೆ ನನಗೆ ಆ ಸೇವೆ ನಮ್ಮ ಪತ್ರಿಜಿಯವರು ಮತ್ತು ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ನಮಗೆ ಕೊಟ್ಟಿದ್ದಾರೆ ಸೇವೆ ಸಲ್ಲಿಸೋಕ್ಕೆ ಅಂತ. ಸೊ ಇದಲ್ಲದೇ ಸ್ನೇಹಿತರೆ ಸಾಕಷ್ಟು PSSM ಆ್ಯಕ್ಟಿವಿಟಿಗಳು ನಡೀತಾ ಇದೆ. ಈಗಷ್ಟೇ ರೀಸೆಂಟಾಗಿ ಪೈಮಾ ಗೊತ್ತಾ? ಯಾರು ಗೊತ್ತು ಪೈಮಾ ಗೊತ್ತಾ? ಸೊ ಪೈಮಾ ಅಂದರೆ ಪಿರಮಿಡ್ ಯೂತ್ ಫಾರ್ ಏನು? ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಆ್ಯಂಡ್ ಅಹಿಂಸಾ ಅಂತ. ಪಿರಮಿಡ್ ಎಲ್ಲರೂ ಜೋರಾಗಿ ಹೇಳಿ, ಪಿರಮಿಡ್ ಯೂತ್ ಫಾರ್ ಮೆಡಿಟೇಷನ್ ಆ್ಯಂಡ್ ಅಹಿಂಸಾ, ಪೈಮಾ. ಓಕೆ, ಸೊ ಇದು ಈಗ ಅದನ್ನು ಸಹ ಒಂದು ಒಳ್ಳೆ ಸಂಸ್ಥೆಯಾಗಿ ಒಂದು ರಿಜಿಸ್ಟ್ರೇಷನ್ ಆಗಿ ಹೊಸ ಲೋಗೋ ಬಂದಿದೆ ಈಗ. ಸೊ ಪೈಮಾ ಗ್ಲೋಬಲ್ ಅಂತ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ನಿಮ್ಗೊಂದು ವೆಬ್ಸೈಟ್ ಕಾಣಿಸುತ್ತೆ. ಅಲ್ಲಿ ಈಗ ಆಗಸ್ಟ್ 15, 16, 17 ಗ್ಲೋಬಲ್ ಅಂದರೆ ಇದು ಒಂದು ವಿಶ್ವಸಂಸ್ಥೆ ಆಗ್ತಾ ಇದೆ ಈಗ ಪೈಮಾ ಅಂತ. ಸೊ ಅದನ್ನು ಸಹ ರಿಜಿಸ್ಟ್ರೇಷನ್ ಆಗಿ ಪ್ರಪಂಚದಲ್ಲಿರುವಂಥ ಎಲ್ಲ PSSM ಯೂತ್ಸ್ನ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅವರೆಲ್ಲರೂ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಬೇಕು ಅಂತ. ಓಕೆ, ಅವೇಕನಿಂಗ್ ದ ಯೂತ್ ಅಂತ. ಅಂದರೆ ಸೇವೆ ಅಂದರೆ ಏನು? ಈಗ PSSMನ ಮೂಲ ಸ್ತಂಭಗಳೇನು? ಧ್ಯಾನ ಮಾಡೋದು, ಧ್ಯಾನ ಮಾಡಿಸೋದು, ಶಾಕಾಹಾರ ಜಗತ್ತು ನಿರ್ಮಾಣ ಮಾಡೋದು, ಪಿರಮಿಡ್ ನಿರ್ಮಾಣ ಮಾಡೋದು ಮತ್ತು ಸೇವೆ ಮಾಡೋದು. ಏನೇ ಕಾರ್ಯಕ್ರಮಗಳಾದರೂ ಅದರಲ್ಲಿ ಭಾಗವಹಿಸಿ ಅಲ್ಲಿ ಮುಂದಾಳತ್ವವನ್ನು ವಹಿಸೋದು. ಸೊ ಈ ಥರ ನಮ್ಮ ಯುವಕರು ಯುವತಿಯರು ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪೈಮಾ ನಡೀತಾ ಇದೆ. ಬಟ್ ಇದೆಲ್ಲರೂ ಸೇರಿ ಒಂದು ಜೋಡಣೆ ಮಾಡ್ತಾ ಇದ್ದೀವಿ ಈಗ. ಇದಕ್ಕೊಂದು ವೆಬ್ಸೈಟ್ ರೆಡಿ ಆಗಿದೆ, ಇದಕ್ಕೊಂದು ಆ್ಯಪ್ ರೆಡಿ ಆಗುತ್ತೆ. ಯಾರು ಯುವಕರು ಯುವತಿಯರು ಇದ್ರೂ ಅಲ್ಲಿ ರಿಜಿಸ್ಟರ್ ಮಾಡಿ ನಾನು ಪ್ರತಿದಿನ 1 ತಾಸು ಕೊಡ್ಬೋದು, ವಾರಕ್ಕೆ 3 ತಾಸು ಕೊಡ್ಬೋದು. ಮತ್ತು ITಯಲ್ಲಿ ನಾನು ಕೆಲಸ ಮಾಡಿ ನನಗೆ ಸೇವೆ ಕೊಡ್ತೀನಿ, ಇಲ್ಲ ಪ್ರಚಾರ ಮಾಡೋಕ್ಕೆ ನಾನು ಸೇವೆ ಮಾಡ್ತೀನಿ, ಅನ್ನದಾನಕ್ಕೆ ನಾನು ರೆಡಿ ಇದ್ದೀನಿ. ಈ ಥರ ಯಾವ್ಯಾವ ರಂಗದಲ್ಲಿ ಅವ್ರಿಗೆ ಆಸಕ್ತಿ ಇದೆಯೋ ಅದನ್ನು ಅಲ್ಲಿ ರಿಜಿಸ್ಟರ್ ಮಾಡಿ ಎಲ್ಲರಿಗೂ ಒಂದು ID ಕಾರ್ಡ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾನು ಪೈಮಾ ಮಾಸ್ಟರ್ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೋಬೇಕಲ್ಲ. ಸೊ ಇದೆಲ್ಲ ನಾವು ಮಾಡಲಿಕ್ಕೆ ಅಂತ ಸಾಕಷ್ಟು ಕಾರ್ಯಕ್ರಮಗಳಿದೆ. ಅದು ಬಿಟ್ಟರೆ ಈಗ ನೆಕ್ಸ್ಟು PMCಯಿಂದ ಈಗ ಇಲ್ಲಿ ಸೆಂಟ್ರ್ ಆಗಿದೆ, ಮತ್ತು ಪಿರಮಿಡ್ ಮೈಸೂರಲ್ಲಿದೆ, ಮತ್ತು ಸರ್ ಮನೆಯಲ್ಲೂ ಒಂದು ಪಿರಮಿಡ್ ಇದೆ. ಇದೆಲ್ಲ ಏನಾಗಬೇಕು ಅಂದರೆ ನಾವು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಈಗ ಒಂದು ಪಿರಮಿಡ್ ಒಳಗಡೆ ಹೋದರೆ ಏನಿರಬೇಕು? 18 ಸೂತ್ರಗಳ ಮೇನ್ ಮುಖ್ಯ ಸ್ತಂಭಗಳಿರಬೇಕು, ಧ್ಯಾನ ಕಸ್ತೂರಿ ಇರಬೇಕು, ಮತ್ತು ಪತ್ರಿಜಿಯವರು ಮುಖ್ಯವಾಗಿ ಓದಲೇಬೇಕು ಅನ್ನೋವಂಥ ಪುಸ್ತಕಗಳಿರಬೇಕು, ಮತ್ತು ಶಾಕಾಹಾರದ ಬಗ್ಗೆ ಅರಿವು ಇರಬೇಕು, ಧ್ಯಾನ ಮಾಡೋ ಒಂದು ಪ್ರೊಸೆಸ್ನ ಪ್ರಿಂಟ್ ಆಗಿರಬೇಕು, ಮತ್ತು ಅದನ್ನು ನಡೆಸ್ತಾ ಇರುವಂಥ ಮಾಸ್ಟರ್ಸ್ಗೆ ಅವ್ರಿಗೆ ಹೇಳುವಂಥ ಒಂದು ವಾಕ್ಚಾತುರ್ಯತೆ ಬೇಕು, ಅವ್ರಿಗೆ ಒಂಚೂರು ಟ್ರೈನಿಂಗ್ ಆಗಬೇಕು. ಸೊ ಈ ಥರ ನಾವು ಸ್ನೇಹಿತರೆ ಮಾಡೋಂಥ ಕೆಲಸ ಸಾಕಷ್ಟಿದೆ. ಯಾಕಂದರೆ ಯಾರೋ ಒಬ್ಬರು ಒಂದು ಧ್ಯಾನ ಗೊತ್ತಿಲ್ಲದೆ ಇರೋರು ನಮ್ಮ ಯಾವುದೋ ಒಂದು PSSM ಸೆಂಟ್ರಿಗೆ ಹೋದರೆ ಎಲ್ಲೋದ್ರೂ ಒಂದೇ ಥರ ಅನುಭವ ಆಗಬೇಕು. ಇಲ್ಲಿ ಈ ಥರ ಹೇಳ್ಕೊಡ್ತಾರೆ,
ಈ 18 ಪ್ರಿನ್ಸಿಪಲ್ಸ್ ಇದೆ PSMದು, ಮತ್ತು ಶಾಖಾಹಾರದ ಬಗ್ಗೆ ಅರಿವಿದೆ, ಧ್ಯಾನ ಮಾಡುವ ವಿಧಾನ ಇದೆ. ಸೊ ಈ ಥರ ಎಲ್ಲ ಪುಸ್ತಕಗಳಿದೆ ನಾನು ಓದೋಕ್ಕೆ. ಈ ಥರ ನಾವು ಸ್ಟ್ಯಾಂಡರ್ಡ್ ಅಂತ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ನಾವೆಲ್ಲರೂ ಮಾಡೋ ಕೆಲಸ ಮಾಡೋದು ಸಾಕಷ್ಟಿದೆ, ಹೌದಾ ಇಲ್ವಾ? ಸೊ ನೀವೆಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮೈಂಡಲ್ಲಿ, ನಮ್ಮ ತಲೆಯಲ್ಲಿ ಈ ಥರದ್ದೆಲ್ಲ ಥಾಟ್ಸ್ ಬರ್ತಾ ಇರಬೇಕು. ಸೊ PMC ಇಂದ ಮಾಡೋ ಕೆಲಸಗಳು ಇನ್ನೂ ಸಾಕಷ್ಟು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಎಲ್ಲೇ ಈಗ ನೆಕ್ಸ್ಟ್ ನಾವು ಏನು ಅಂದ್ಕೊಳ್ತಾ ಇದ್ದೀವಿ ಅಂದರೆ, ಪ್ರತಿಯೊಂದು ತಿಂಗಳಲ್ಲಿ ಒಂದು ಶನಿವಾರ ಇಲ್ಲ ಭಾನುವಾರ ಒಂದು ಡಿಸ್ಟ್ರಿಕ್ಕಲ್ಲಿ ನಾವು ಒಂದು ಸಾಮೂಹಿಕ ಧ್ಯಾನ ಕಾರ್ಯಕ್ರಮ ಮಾಡಬೇಕು ಅನ್ನೋದೊಂದು ಸರ್ ಒಂದು ಮಾಡಬೇಕು ಅಂತ ಸರ್ ಜೊತೆನೂ ಡಿಸ್ಕಸ್ ಮಾಡಿದ್ದೀವಿ. ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಒಂದು ಮಾಡಬೇಕು ಒಂದು ಕಾರ್ಯಕ್ರಮ ಅಂತ, ಒಂದು ತಿಂಗಳಿಗೆ ಅಂತ. ಸೊ ಸಾಕಷ್ಟು ಇದು ನಡೀತಾ ಇದೆ, ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದೆ. ಮತ್ತು ಬುದ್ಧ ಪೌರ್ಣಿಮೆ 10ನೇ ತಾರೀಕು 10, 11, 12 ಪಿರಮಿಡ್ ವ್ಯಾಲಿಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬುದ್ಧ ಪೌರ್ಣಿಮೆಗೆ ಬರಬೇಕು, ಎಲ್ಲರೂ ಭಾಗವಹಿಸಬೇಕು. ಎಂದಿನಂತೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಸೊ ಇಷ್ಟೆಲ್ಲ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಏನು ನಡೀತಾ ಇದೆ PSSM ಅಲ್ಲಿ ಅಂತ ನಿಮಗೆಲ್ಲ ಅರಿವು ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚಿಗೆ ಸಮಯ ತಗೊಂಡಿರ್ಬೋದು, ದಯವಿಟ್ಟು ಕ್ಷಮಿಸಿ. ಸೊ ತುಂಬ ಥ್ಯಾಂಕ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.